ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳಿರುವ ವಿಷಯವಸ್ತು ಮಧ್ಯಕಾಲೀನ ಭಾರತ ಇತಿಹಾಸದ ಪ್ರಮುಖ ಯುದ್ಧ ಅಥವಾ ಕದನಗಳು. ಸ್ಪರ್ಧಾ ಯುಗದಲ್ಲಿ ಯಾವುದನ್ನು ಹೇಗೆ ಕೇಳಿದ್ರೆ ಗೊತ್ತಿಲ್ಲ. ಒಂದಿಷ್ಟು ನಾವು ನಮ್ಮ ತಲೆಯಲ್ಲಿ ನಾಟಿ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಮೊದಲಿಗೆ ಮೊದಲ ತರನ್ ಯುದ್ಧ ನಡೆದ ವರ್ಷ 1191. ಯಾರ ಜೊತೆಗೆ ನಡೀತು ಅಂದರೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ. ಇದರ ಫಲಿತಾಂಶ ಪೃಥ್ವಿರಾಜ್ ಚೌಹಾಣನಿಗೆ ಗೆಲುವಾಯಿತು. ರಜಪೂತ ಸೈನಿಕರು ಶಕ್ತಿ ಪ್ರದರ್ಶನ ಮಾಡಿದರು. ಇನ್ನು 1192ರಲ್ಲಿ ನಡೆದದ್ದು ಎರಡನೇ ತರೈನ್ ಯುದ್ಧ. ಯಾರ್ಯಾರ ಜೊತೆ ಅಂದರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಮಹಮ್ಮದ್ ಗೋರಿ ಗೆಲುವು ಸಾಧಿಸಿದ. ಉತ್ತರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಆರಂಭ ಆಯಿತು. 1194ರಲ್ಲಿ ಚಾಂದಾವರ್ ಯುದ್ಧ ನಡೆಯಿತು. ಗೋರಿ ಮತ್ತು ಕಾನೌಜಿನ ಜಯಚಂದ್ರ ಇದ್ದ. ಜಯಚಂದ್ರನಿಗೆ ಸೋಲಾಯಿತು. ಗೋರಿ ಉತ್ತರ ಭಾರತದಲ್ಲಿ ತನ್ನ ನಿಯಂತ್ರಣವನ್ನು ಬಲಪಡಿಸಲಿಕ್ಕೆ ಒಂದು ಯುದ್ಧ ಆಯಿತು. ಕಿಲಿ ಕದನ 1299 ಮಂಗೋಲರ ಚಗತಾಯ್ ಖಾನ್ಟೆ ಮತ್ತು ದೆಹಲಿ ಸುಲ್ತಾನ್ ನಡೆಯಿತು. ಅಲ್ಲಾವುದ್ದೀನ್ ಖಿಲ್ಜಿ ಮಂಗೋಲರ ಆಕ್ರಮಣವನ್ನು ಯಶಸ್ವಿಯಾಗಿ ತಡೆದ. ತೈಮೂರ್ ಲಂಗನ ಆಕ್ರಮಣ. ದೆಹಲಿ ಯುದ್ಧ 1398. ತೈಮೂರ್ ಲಂಗ ಮತ್ತು ತೊಗಲಕ್ ಸಂತತಿ. ದೆಹಲಿಯಲ್ಲಿ ಭಾರೀ ನಾಶ. ತೊಗಲಕ್ ಸಂತತಿ ದುರ್ಬಲವಾಯಿತು. ಮೊದಲ ಪಾನಿಪತ್ ಕದನ 1526. ಬಾಬರ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು. ಇದರಲ್ಲಿ ಬಾಬರ ಗೆಲುವನ್ನು ಸಾಧಿಸ್ತಾನೆ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಖಾನ್ವಾ ಕದನ 1527. ಬಾಬರ ಮತ್ತು ರಾಣಾ ಸಂಗನಿಗೆ ಸೋಲಾಗ್ತದೆ. ಉತ್ತರ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆ ಆಗುತ್ತೆ. ಚಾಂದೇರಿ ಯುದ್ಧ 1528. ಬಾಬರ ಮೆದಿನಿ ರಾಯ್ ಜೊತೆಗೆ ಯುದ್ಧ ಆಗ್ತದೆ. ಬಾಬರ ಚಾಂದೇರಿಯನ್ನು ವಶಪಡಿಸಿಕೊಂಡನು. ಮಧ್ಯ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ವಿಸ್ತರಣೆ ಆಗುತ್ತೆ. ಎರಡನೇ ಪಾನಿಪತ್ ಕದನ 1556ರಲ್ಲಿ ಅಕ್ಬರ ಹೇಮು ಜೊತೆಗೆ ಯುದ್ಧ ಮಾಡ್ತಾನೆ. ಹೇಮುಗೆ ಇಲ್ಲಿ ಸೋಲುಂಟಾಗುತ್ತೆ. ಉತ್ತರ ಭಾರತದಲ್ಲಿ ಮೊಘಲ್ ಪ್ರಾಬಲ್ಯ ಹೆಚ್ಚಾಗ್ತದೆ. ಹಳದಿ ಘಾಟ್ ಯುದ್ಧ 1576. ಮಹಾರಾಣಾ ಪ್ರತಾಪ ಸಿಂಹ ಮತ್ತು ಮಾನಸಿಂಗ. ಫಲಿತಾಂಶ ಮೊಘಲ್ ವಿಜಯ. ಮಹಾರಾಣಾ ಪ್ರತಾಪ ಗೆರಿಲ್ಲಾ ಯುದ್ಧ ಮೂಲಕ ಹೋರಾಟ ಮುಂದುವರಿಸಿದನು.